ನಾಯಕತ್ವದ ವಿಚಾರವಾಗಿ ಎದ್ದಿರುವಂತಹ ಗೊಂದಲ. ಈ ಗೊಂದಲದ ನಡುವೆ ಗೆದ್ದೆತ್ತಿನ ಬಾಲ ಎಂಬಂತೆ ಕೆಲವು ಶಾಸಕರುಗಳು ಸಿದ್ದರಾಮಯ್ಯ ಅವರ ಜೊತೆಗೆ ಕೆಲವೊಂದಿಷ್ಟು ಜನ, ಹಾಗೆ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಕೆಲವೊಂದಿಷ್ಟು ಜನ ಕಾಣಿಸಿಕೊಂಡಿದ್ರು. ಆದ್ರೆ ಈಗ ಹೈಕಮಾಂಡ್ ಈ ನಡೆ ಇತ್ತಲ್ಲ, ತಟಸ್ಥವಾದಂತ ನಡೆ ಇತ್ತಲ್ಲ, ಇದರ ನಡುವೆ ಯಾರ ಜೊತೆ ಕಾಣಿಸಿಕೊಳ್ಬೇಕು ಅನ್ನೋದೇ ಈಗಿರೋ ಕುತೂಹಲ. ಸಿಎಂ ಕುರ್ಚಿ ಕದನಕ್ಕೆ ತಾತ್ಕಾಲಿಕವಾಗಿ ವಿರಾಮ ನೀಡಿದ್ದಾರೆ. ಪವರ್ ಸೆಂಟರ್ಗಳಿಂದ ಶಾಸಕರು ದೂರ ಇದ್ದಾರೆ. ಒಂದು ಪವರ್ ಸೆಂಟರ್ ಡಿಕೆ ಶಿವಕುಮಾರ್, ಮತ್ತೊಂದು ಪವರ್ ಸೆಂಟರ್ ಸಿಎಂ ಸಿದ್ದರಾಮಯ್ಯ. ಯಾರಿಗೆ ಜೈಕಾರ ಹಾಕಬೇಕು ಅನ್ನುವ ಗೊಂದಲದಲ್ಲಿ ಶಾಸಕರಿದ್ದಾರೆ. ಯಾರು ಮುಖ್ಯಮಂತ್ರಿ ಆದರೂ ಕೂಡ ಮುಖ್ಯಮಂತ್ರಿ ಆದವರ ಪರವಾಗಿ ಇರಬೇಕಾಗತ್ತೆ. ಒಂದ್ ವೇಳೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿಲ್ಲ ಅಂತ ಹೇಳಿದ್ರೆ ನಾವು ಡಿಕೆ ಶಿವಕುಮಾರ್ ಅವ್ರ ಜೊತೆಗೆ ಹೋದ್ರೆ ನಮ್ಮನ್ನೇನಾದ್ರೂ ಸಿದ್ದರಾಮಯ್ಯ ಟಾರ್ಗೆಟ್ ಮಾಡಿಬಿಟ್ರೆ ಅನ್ನುವಂತ ಭಯ. ಇತ್ತ ಡಿಕೆ ಶಿವಕುಮಾರ್ ಅವ್ರ ಜೊತೆಗೆ ಹೋದ್ರೆ ಸಿದ್ದರಾಮಯ್ಯನವರು ಹಿಂಗಾದ್ರೆ ಹೆಂಗೆ ಅನ್ನುವಂತ ಭಯ. ಇದೆಲ್ಲ ಗೊಂದಲದ ನಡುವೆ ಎರಡು ಪವರ್ ಸೆಂಟರ್ಗಳ ಜೊತೆಗೆ ನಿಲ್ಬೇಕಲ್ಲ, ಈ ಕಾರಣದಿಂದ ಯಾರ ಜೊತೆಗೆ ನಿಲ್ಬೇಕು ಅನ್ನುವಂಥದ್ದೇ ಈಗ ಶಾಸಕರ ಗೊಂದಲ. ನಾಯಕತ್ವದ ವಿಚಾರವಾಗಿ ಎದ್ದಿರುವಂತಹ ಗೊಂದಲ. ಈ ಗೊಂದಲದ ನಡುವೆ ಗೆದ್ದೆತ್ತಿನ ಬಾಲ ಎಂಬಂತೆ ಕೆಲವು ಶಾಸಕರುಗಳು ಸಿದ್ದರಾಮಯ್ಯ ಅವರ ಜೊತೆಗೆ ಕೆಲವೊಂದಿಷ್ಟು ಜನ, ಹಾಗೆ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಕೆಲವೊಂದಿಷ್ಟು ಜನ ಕಾಣಿಸಿಕೊಂಡಿದ್ರು. ಆದ್ರೆ ಈಗ ಹೈಕಮಾಂಡ್ ಈ ನಡೆ ಇತ್ತಲ್ಲ, ತಟಸ್ಥವಾದಂತ ನಡೆ ಇತ್ತಲ್ಲ, ಇದರ ನಡುವೆ ಯಾರ ಜೊತೆ ಕಾಣಿಸಿಕೊಳ್ಬೇಕು ಅನ್ನೋದೇ ಈಗಿರೋ ಕುತೂಹಲ. ಸಿಎಂ ಕುರ್ಚಿ ಕದನಕ್ಕೆ ತಾತ್ಕಾಲಿಕವಾಗಿ ವಿರಾಮ ನೀಡಿದ್ದಾರೆ. ಪವರ್ ಸೆಂಟರ್ಗಳಿಂದ ಶಾಸಕರು ದೂರ ಇದ್ದಾರೆ. ಒಂದು ಪವರ್ ಸೆಂಟರ್ ಡಿಕೆ ಶಿವಕುಮಾರ್, ಮತ್ತೊಂದು ಪವರ್ ಸೆಂಟರ್ ಸಿಎಂ ಸಿದ್ದರಾಮಯ್ಯ. ಯಾರಿಗೆ ಜೈಕಾರ ಹಾಕಬೇಕು ಅನ್ನುವ ಗೊಂದಲದಲ್ಲಿ ಶಾಸಕರಿದ್ದಾರೆ. ಯಾರು ಮುಖ್ಯಮಂತ್ರಿ ಆದರೂ ಕೂಡ ಮುಖ್ಯಮಂತ್ರಿ ಆದವರ ಪರವಾಗಿ ಇರಬೇಕಾಗತ್ತೆ. ಒಂದ್ ವೇಳೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿಲ್ಲ ಅಂತ ಹೇಳಿದ್ರೆ ನಾವು ಡಿಕೆ ಶಿವಕುಮಾರ್ ಅವ್ರ ಜೊತೆಗೆ ಹೋದ್ರೆ ನಮ್ಮನ್ನೇನಾದ್ರೂ ಸಿದ್ದರಾಮಯ್ಯ ಟಾರ್ಗೆಟ್ ಮಾಡಿಬಿಟ್ರೆ ಅನ್ನುವಂತ ಭಯ. ಇತ್ತ ಡಿಕೆ ಶಿವಕುಮಾರ್ ಅವ್ರ ಜೊತೆಗೆ ಹೋದ್ರೆ ಸಿದ್ದರಾಮಯ್ಯನವರು ಹಿಂಗಾದ್ರೆ ಹೆಂಗೆ ಅನ್ನುವಂತ ಭಯ. ಇದೆಲ್ಲ ಗೊಂದಲದ ನಡುವೆ ಎರಡು ಪವರ್ ಸೆಂಟರ್ಗಳ ಜೊತೆಗೆ ನಿಲ್ಬೇಕಲ್ಲ, ಈ ಕಾರಣದಿಂದ ಯಾರ ಜೊತೆಗೆ ನಿಲ್ಬೇಕು ಅನ್ನುವಂಥದ್ದೇ ಈಗ ಶಾಸಕರ ಗೊಂದಲ. ನಾಯಕತ್ವದ ವಿಚಾರವಾಗಿ ಎದ್ದಿರುವಂತಹ ಗೊಂದಲ. ಈ ಗೊಂದಲದ ನಡುವೆ ಗೆದ್ದೆತ್ತಿನ ಬಾಲ ಎಂಬಂತೆ ಕೆಲವು ಶಾಸಕರುಗಳು ಸಿದ್ದರಾಮಯ್ಯ ಅವರ ಜೊತೆಗೆ ಕೆಲವೊಂದಿಷ್ಟು ಜನ, ಹಾಗೆ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಕೆಲವೊಂದಿಷ್ಟು ಜನ ಕಾಣಿಸಿಕೊಂಡಿದ್ರು. ಆದ್ರೆ ಈಗ ಹೈಕಮಾಂಡ್ ಈ ನಡೆ ಇತ್ತಲ್ಲ, ತಟಸ್ಥವಾದಂತ ನಡೆ ಇತ್ತಲ್ಲ, ಇದರ ನಡುವೆ ಯಾರ ಜೊತೆ ಕಾಣಿಸಿಕೊಳ್ಬೇಕು ಅನ್ನೋದೇ ಈಗಿರೋ ಕುತೂಹಲ. ಸಿಎಂ ಕುರ್ಚಿ ಕದನಕ್ಕೆ ತಾತ್ಕಾಲಿಕವಾಗಿ ವಿರಾಮ ನೀಡಿದ್ದಾರೆ. ಪವರ್ ಸೆಂಟರ್ಗಳಿಂದ ಶಾಸಕರು ದೂರ ಇದ್ದಾರೆ. ಒಂದು ಪವರ್ ಸೆಂಟರ್ ಡಿಕೆ ಶಿವಕುಮಾರ್, ಮತ್ತೊಂದು ಪವರ್ ಸೆಂಟರ್ ಸಿಎಂ ಸಿದ್ದರಾಮಯ್ಯ. ಯಾರಿಗೆ ಜೈಕಾರ ಹಾಕಬೇಕು ಅನ್ನುವ ಗೊಂದಲದಲ್ಲಿ ಶಾಸಕರಿದ್ದಾರೆ. ಯಾರು ಮುಖ್ಯಮಂತ್ರಿ ಆದರೂ ಕೂಡ ಮುಖ್ಯಮಂತ್ರಿ ಆದವರ ಪರವಾಗಿ ಇರಬೇಕಾಗತ್ತೆ. ಒಂದ್ ವೇಳೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿಲ್ಲ ಅಂತ ಹೇಳಿದ್ರೆ ನಾವು ಡಿಕೆ ಶಿವಕುಮಾರ್ ಅವ್ರ ಜೊತೆಗೆ ಹೋದ್ರೆ ನಮ್ಮನ್ನೇನಾದ್ರೂ ಸಿದ್ದರಾಮಯ್ಯ ಟಾರ್ಗೆಟ್ ಮಾಡಿಬಿಟ್ರೆ ಅನ್ನುವಂತ ಭಯ. ಇತ್ತ ಡಿಕೆ ಶಿವಕುಮಾರ್ ಅವ್ರ ಜೊತೆಗೆ ಹೋದ್ರೆ ಸಿದ್ದರಾಮಯ್ಯನವರು ಹಿಂಗಾದ್ರೆ ಹೆಂಗೆ ಅನ್ನುವಂತ ಭಯ. ಇದೆಲ್ಲ ಗೊಂದಲದ ನಡುವೆ ಎರಡು ಪವರ್ ಸೆಂಟರ್ಗಳ ಜೊತೆಗೆ ನಿಲ್ಬೇಕಲ್ಲ, ಈ ಕಾರಣದಿಂದ ಯಾರ ಜೊತೆಗೆ ನಿಲ್ಬೇಕು ಅನ್ನುವಂಥದ್ದೇ ಈಗ ಶಾಸಕರ ಗೊಂದಲ. ನಾಯಕತ್ವದ ವಿಚಾರವಾಗಿ ಎದ್ದಿರುವಂತಹ ಗೊಂದಲ. ಈ ಗೊಂದಲದ ನಡುವೆ ಗೆದ್ದೆತ್ತಿನ ಬಾಲ ಎಂಬಂತೆ ಕೆಲವು ಶಾಸಕರುಗಳು ಸಿದ್ದರಾಮಯ್ಯ ಅವರ ಜೊತೆಗೆ ಕೆಲವೊಂದಿಷ್ಟು ಜನ, ಹಾಗೆ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಕೆಲವೊಂದಿಷ್ಟು ಜನ ಕಾಣಿಸಿಕೊಂಡಿದ್ರು.
ಆದ್ರೆ ಈಗ ಹೈಕಮಾಂಡ್ ಈ ನಡೆ ಇತ್ತಲ್ಲ, ತಟಸ್ಥವಾದಂತ ನಡೆ ಇತ್ತಲ್ಲ, ಇದರ ನಡುವೆ ಯಾರ ಜೊತೆ ಕಾಣಿಸಿಕೊಳ್ಬೇಕು ಅನ್ನೋದೇ ಈಗಿರೋ ಕುತೂಹಲ. ಸಿಎಂ ಕುರ್ಚಿ ಕದನಕ್ಕೆ ತಾತ್ಕಾಲಿಕವಾಗಿ ವಿರಾಮ ನೀಡಿದ್ದಾರೆ. ಪವರ್ ಸೆಂಟರ್ಗಳಿಂದ ಶಾಸಕರು ದೂರ ಇದ್ದಾರೆ. ಒಂದು ಪವರ್ ಸೆಂಟರ್ ಡಿಕೆ ಶಿವಕುಮಾರ್, ಮತ್ತೊಂದು ಪವರ್ ಸೆಂಟರ್ ಸಿಎಂ ಸಿದ್ದರಾಮಯ್ಯ. ಯಾರಿಗೆ ಜೈಕಾರ ಹಾಕಬೇಕು ಅನ್ನುವ ಗೊಂದಲದಲ್ಲಿ ಶಾಸಕರಿದ್ದಾರೆ. ಯಾರು ಮುಖ್ಯಮಂತ್ರಿ ಆದರೂ ಕೂಡ ಮುಖ್ಯಮಂತ್ರಿ ಆದವರ ಪರವಾಗಿ ಇರಬೇಕಾಗತ್ತೆ. ಒಂದ್ ವೇಳೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿಲ್ಲ ಅಂತ ಹೇಳಿದ್ರೆ ನಾವು ಡಿಕೆ ಶಿವಕುಮಾರ್ ಅವ್ರ ಜೊತೆಗೆ ಹೋದ್ರೆ ನಮ್ಮನ್ನೇನಾದ್ರೂ ಸಿದ್ದರಾಮಯ್ಯ ಟಾರ್ಗೆಟ್ ಮಾಡಿಬಿಟ್ರೆ ಅನ್ನುವಂತ ಭಯ. ಇತ್ತ ಡಿಕೆ ಶಿವಕುಮಾರ್ ಅವ್ರ ಜೊತೆಗೆ ಹೋದ್ರೆ ಸಿದ್ದರಾಮಯ್ಯನವರು ಹಿಂಗಾದ್ರೆ ಹೆಂಗೆ ಅನ್ನುವಂತ ಭಯ. ಇದೆಲ್ಲ ಗೊಂದಲದ ನಡುವೆ ಎರಡು ಪವರ್ ಸೆಂಟರ್ಗಳ ಜೊತೆಗೆ ನಿಲ್ಬೇಕಲ್ಲ, ಈ ಕಾರಣದಿಂದ ಯಾರ ಜೊತೆಗೆ ನಿಲ್ಬೇಕು ಅನ್ನುವಂಥದ್ದೇ ಈಗ ಶಾಸಕರ ಗೊಂದಲ. ನಾಯಕತ್ವದ ವಿಚಾರವಾಗಿ ಎದ್ದಿರುವಂತಹ ಗೊಂದಲ, ಈ ಗೊಂದಲದ ನಡುವೆ ಗೆದ್ದೆತ್ತಿನ ಬಾಲ ಎಂಬಂತೆ ಕೆಲವು ಶಾಸಕರುಗಳು ಸಿದ್ದರಾಮಯ್ಯ ಅವರ ಜೊತೆಗೆ ಕೆಲವೊಂದಿಷ್ಟು ಜನ, ಹಾಗೆ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಕೆಲವೊಂದಿಷ್ಟು ಜನ ಕಾಣಿಸಿಕೊಂಡಿದ್ರು. ಆದ್ರೆ ಈಗ ಹೈಕಮಾಂಡ್ ಈ ನಡೆ ಇತ್ತಲ್ಲ, ತಟಸ್ಥವಾದಂತ ನಡೆ ಇತ್ತಲ್ಲ, ಇದರ ನಡುವೆ ಯಾರ ಜೊತೆ ಕಾಣಿಸಿಕೊಳ್ಬೇಕು ಅನ್ನೋದೇ ಈಗಿರೋ ಕುತೂಹಲ. ಸಿಎಂ ಕುರ್ಚಿ ಕದನಕ್ಕೆ ತಾತ್ಕಾಲಿಕವಾಗಿ ವಿರಾಮ ನೀಡಿದ್ದಾರೆ. ಪವರ್ ಸೆಂಟರ್ಗಳಿಂದ ಶಾಸಕರು ದೂರ ಇದ್ದಾರೆ. ಒಂದು ಪವರ್ ಸೆಂಟರ್ ಡಿಕೆ ಶಿವಕುಮಾರ್, ಮತ್ತೊಂದು ಪವರ್ ಸೆಂಟರ್ ಸಿಎಂ ಸಿದ್ದರಾಮಯ್ಯ. ಯಾರಿಗೆ ಜೈಕಾರ ಹಾಕಬೇಕು ಅನ್ನುವ ಗೊಂದಲದಲ್ಲಿ ಶಾಸಕರಿದ್ದಾರೆ. ಯಾರು ಮುಖ್ಯಮಂತ್ರಿ ಆದರೂ ಕೂಡ ಮುಖ್ಯಮಂತ್ರಿ ಆದವರ ಪರವಾಗಿ ಇರಬೇಕಾಗತ್ತೆ. ಒಂದ್ ವೇಳೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿಲ್ಲ ಅಂತ ಹೇಳಿದ್ರೆ ನಾವು ಡಿಕೆ ಶಿವಕುಮಾರ್ ಅವ್ರ ಜೊತೆಗೆ ಹೋದ್ರೆ ನಮ್ಮನ್ನೇನಾದ್ರೂ ಸಿದ್ದರಾಮಯ್ಯ ಟಾರ್ಗೆಟ್ ಮಾಡಿಬಿಟ್ರೆ ಅನ್ನುವಂತ ಭಯ. ಇತ್ತ ಡಿಕೆ ಶಿವಕುಮಾರ್ ಅವ್ರ ಜೊತೆಗೆ ಹೋದ್ರೆ ಸಿದ್ದರಾಮಯ್ಯನವರು ಹಿಂಗಾದ್ರೆ ಹೆಂಗೆ ಅನ್ನುವಂತ ಭಯ. ಇದೆಲ್ಲ ಗೊಂದಲದ ನಡುವೆ ಎರಡು ಪವರ್ ಸೆಂಟರ್ಗಳ ಜೊತೆಗೆ ನಿಲ್ಬೇಕಲ್ಲ, ಈ ಕಾರಣದಿಂದ ಯಾರ ಜೊತೆಗೆ ನಿಲ್ಬೇಕು ಅನ್ನುವಂಥದ್ದೇ ಈಗ ಶಾಸಕರ ಗೊಂದಲ. ನಾಯಕತ್ವದ ವಿಚಾರವಾಗಿ ಎದ್ದಿರುವಂತಹ ಗೊಂದಲ, ಈ ಗೊಂದಲದ ನಡುವೆ ಗೆದ್ದೆತ್ತಿನ ಬಾಲ ಎಂಬಂತೆ ಕೆಲವು ಶಾಸಕರುಗಳು ಸಿದ್ದರಾಮಯ್ಯ ಅವರ ಜೊತೆಗೆ ಕೆಲವೊಂದಿಷ್ಟು ಜನ, ಹಾಗೆ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಕೆಲವೊಂದಿಷ್ಟು ಜನ ಕಾಣಿಸಿಕೊಂಡಿದ್ರು. ಆದ್ರೆ ಈಗ ಹೈಕಮಾಂಡ್ ಈ ನಡೆ ಇತ್ತಲ್ಲ, ತಟಸ್ಥವಾದಂತ ನಡೆ ಇತ್ತಲ್ಲ, ಇದರ ನಡುವೆ ಯಾರ ಜೊತೆ ಕಾಣಿಸಿಕೊಳ್ಬೇಕು ಅನ್ನೋದೇ ಈಗಿರೋ ಕುತೂಹಲ. ಸಿಎಂ ಕುರ್ಚಿ ಕದನಕ್ಕೆ ತಾತ್ಕಾಲಿಕವಾಗಿ ವಿರಾಮ ನೀಡಿದ್ದಾರೆ. ಪವರ್ ಸೆಂಟರ್ಗಳಿಂದ ಶಾಸಕರು ದೂರ ಇದ್ದಾರೆ. ಒಂದು ಪವರ್ ಸೆಂಟರ್ ಡಿಕೆ ಶಿವಕುಮಾರ್, ಮತ್ತೊಂದು ಪವರ್ ಸೆಂಟರ್ ಸಿಎಂ ಸಿದ್ದರಾಮಯ್ಯ. ಯಾರಿಗೆ ಜೈಕಾರ ಹಾಕಬೇಕು ಅನ್ನುವ ಗೊಂದಲದಲ್ಲಿ ಶಾಸಕರಿದ್ದಾರೆ. ಯಾರು ಮುಖ್ಯಮಂತ್ರಿ ಆದರೂ ಕೂಡ ಮುಖ್ಯಮಂತ್ರಿ ಆದವರ ಪರವಾಗಿ ಇರಬೇಕಾಗತ್ತೆ. ಒಂದ್ ವೇಳೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿಲ್ಲ ಅಂತ ಹೇಳಿದ್ರೆ ನಾವು ಡಿಕೆ ಶಿವಕುಮಾರ್ ಅವ್ರ ಜೊತೆಗೆ ಹೋದ್ರೆ ನಮ್ಮನ್ನೇನಾದ್ರೂ ಸಿದ್ದರಾಮಯ್ಯ ಟಾರ್ಗೆಟ್ ಮಾಡಿಬಿಟ್ರೆ ಅನ್ನುವಂತ ಭಯ. ಇತ್ತ ಡಿಕೆ ಶಿವಕುಮಾರ್ ಅವ್ರ ಜೊತೆಗೆ ಹೋದ್ರೆ ಸಿದ್ದರಾಮಯ್ಯನವರು ಹಿಂಗಾದ್ರೆ ಹೆಂಗೆ ಅನ್ನುವಂತ ಭಯ. ಇದೆಲ್ಲ ಗೊಂದಲದ ನಡುವೆ ಎರಡು ಪವರ್ ಸೆಂಟರ್ಗಳ ಜೊತೆಗೆ ನಿಲ್ಬೇಕಲ್ಲ, ಈ ಕಾರಣದಿಂದ ಯಾರ ಜೊತೆಗೆ ನಿಲ್ಬೇಕು ಅನ್ನುವಂಥದ್ದೇ ಈಗ ಶಾಸಕರ ಗೊಂದಲ.